ಕೊಲೆ ಮಾಡುವಾಗ ಸಿಕ್ಕಾಪಟ್ಟೆ ಕೇರ್ಫುಲ್ ಆಗಿದ್ದ ಕಿರಾತಕ ಡಾಕ್ಟರ್ ಮಹೇಂದ್ರ ರೆಡ್ಡಿ ಹೆಂಡತಿ ಕೃತಿಕಾ ರೆಡ್ಡಿ ಅವರನ್ನೇನೋ ಅನಸ್ತೇಶಿಯಾ ಕೊಟ್ಟು ಮುಗಿಸಿದ್ದ. ಆಕೆಯ ಅಕ್ಕನಿಗೆ ಡೌಟ್ ಬರದೆ ಹೋಗಿದ್ದಿದ್ರೆ ಕಾಲಿಗೆ ಕ್ಯಾನುಲಾ ಹಾಕಿ ಅದರಲ್ಲಿ ಪ್ರೊಫೋಫೋಲ್ ಅನ್ನೋ ಅನಸ್ತೇಶಿಯಾ ಇಂಜೆಕ್ಷನ್ ಹಾಕಿ ಕೊಂದಿದ್ದ ಪಾತಕಿ. ಫೋನ್ ಪೇನಲ್ಲಿ ಮೆಸೇಜ್ ಮಾಡಿ ಸಿಕ್ಕಿ ಬಿದ್ದಿರೋದು ಇಂಟ್ರೆಸ್ಟಿಂಗ್. ಫೋನ್ ಪೇನಲ್ಲಿ ತನ್ನ ಪ್ರೇಯಸಿಗೆ ನಿನಗಾಗಿ ನಾನು ನನ್ನ ಹೆಂಡತಿಯನ್ನ ಕೊಂದೆ ಅಂತ ಮೆಸೇಜ್ ಮಾಡಿದ್ನಂತೆ. ವೀಕ್ಷಕರೇ, ಇದು ಡಾಕ್ಟರ್ ಕೃತಿಕಾ ರೆಡ್ಡಿ ಕೇಸಿನ ಇನ್ನೊಂದು ರೋಚಕ ಅಷ್ಟೇ ವಿಕೃತ ಡಾಕ್ಟರಿನ ಕಥೆಯ ಇನ್ವೆಸ್ಟಿಗೇಷನ್ ರಿಪೋರ್ಟ್. ಡಾಕ್ಟರ್ ಓದಿದ್ದ ಕೃತಿಕಾ ರೆಡ್ಡಿಯನ್ನ ಮದುವೆಯಾಗಿದ್ದ ಇನ್ನೊಬ್ಬ ಡಾಕ್ಟರ್ ಮಹೇಂದ್ರ ರೆಡ್ಡಿ ತಾಳಿ ಕಟ್ಟಿದ ಹೆಂಡತಿಗೆ ಅನಸ್ತೇಶಿಯಾ ಕೊಟ್ಟು ಕೊಲೆ ಮಾಡಿದ್ದ ಘಟನೆ ನೆನಪಿದೆ ಅಲ್ವಾ? ಪೋಸ್ಟ್ ಮಾರ್ಟಮ್ ಆಗಿ FSL ರಿಪೋರ್ಟ್ ಬರುವವರೆಗೆ ತನ್ನ ಮಗಳದ್ದು ಸಹಜ ಸಾವಲ್ಲ, ಅದೊಂದು ಕೊಲೆ ಎನ್ನುವುದೇ ಗೊತ್ತಿಲ್ಲದೆ ಆಘಾತದಲ್ಲಿದ್ದ ಕುಟುಂಬಕ್ಕೆ FSL ರಿಪೋರ್ಟ್ ಶಾಕ್ ಕೊಟ್ಟಿತ್ತು. ಆಕೆಯ ಗಂಡನೇ ಕೊಲೆಗಾರ ಎನ್ನುವುದು ಗೊತ್ತಾಗಿತ್ತು. ಅರೆಸ್ಟ್ ಆಗಿರೋ ಡಾಕ್ಟರ್ ಮಹೇಂದ್ರ ರೆಡ್ಡಿ ಈಗ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ಇಷ್ಟಕ್ಕೂ ಪೊಲೀಸರಿಗೆ ಸಿಕ್ಕಿರೋ ಸಾಕ್ಷಿಗಳೇನು? ಅದನ್ನ ನೋಡ್ತಾ ಹೋದ್ರೆ ಓಪನ್ ಆಗೋದು ಫೋನ್ ಪೇ ಮೆಸೇಜ್. ಡಾಕ್ಟರ್ ಸಿಕ್ಕಿ ಬಿದ್ದಿದ್ದು ವಾಟ್ಸ್ಆಪ್ ಮೆಸೇಜ್ನಲ್ಲಿ ಅಲ್ಲ, ಫೋನ್ ಪೇ ಮೆಸೇಜ್ನಲ್ಲಿ ಸಿಕ್ಕಿ ಬಿದ್ದ ಡೆಡ್ಲಿ ಡಾಕ್ಟರ್. ವಾಟ್ಸ್ಆಪ್ ಮೆಸೇಜ್ ಚಾಟ್ ಅನ್ನ ಡಿಲೀಟ್ ಮಾಡಿದ್ರು ಅಷ್ಟೇ ಪೊಲೀಸರು ರಿಟ್ರೀವ್ ಮಾಡಬಹುದು, ಆದ್ರೆ ಫೋನ್ ಪೇ ಮೆಸೇಜ್ಗಳಲ್ಲಿ ಅದು ಸಾಧ್ಯ ಇಲ್ಲ. ಫೋನ್ ಪೇ ಮೆಸೇಜಿನಲ್ಲಿ ಸಿಕ್ಕಿಬಿದ್ದ ಡೆಡ್ಲಿ ಡಾಕ್ಟರ್ ಮಹೇಂದ್ರ ರೆಡ್ಡಿ ಇಷ್ಟಕ್ಕೂ ಆತ ಮಾಡಿದ್ದ ಮೆಸೇಜ್ ಏನ್ ಗೊತ್ತಾ? ನಾನು ನಿನಗಾಗಿ ನನ್ನ ಹೆಂಡತಿಯನ್ನ ಕೊಂದೆ. ಒಬ್ಬಳಿಗೆ ಅಲ್ಲ 4-5 ಮಂದಿಗೆ ಕಳುಹಿಸಿದ್ದ ಮೆಸೇಜ್. ಡರ್ಮಿಟಾಲಜಿಸ್ಟ್ ಕೃತಿಕಾ ರೆಡ್ಡಿಯನ್ನ ಅನಸ್ತೇಶಿಯಾ ಕೊಟ್ಟು ಕೊಂದಿದ್ದ ಡಾಕ್ಟರ್ ಮಹೇಂದ್ರ ರೆಡ್ಡಿ ಪೊಲೀಸರ ಎದುರು ಸಖತ್ ಕತೆ ಕಟ್ಟಿದ್ದ. ಆದ್ರೆ ಆ ಕತೆಯನ್ನ ನಂಬೋಕೆ ಪೊಲೀಸರು ರೆಡಿ ಇರಲಿಲ್ಲ. ಗಂಡನ ಮೇಲೆ ಅನುಮಾನ ಪಟ್ಟು ಮೆಸೇಜ್ ಹುಡುಕಿದಾಗ ಏನೂ ಸಿಗಲಿಲ್ಲ. ಆದ್ರೆ ಫೋನ್ ಪೇ ತೆಗೆದು ನೋಡಿದಾಗ ಕಳ್ಳ ಸಿಕ್ಕಿ ಬಿದ್ದಿದ್ದ. ಒಬ್ಬರಲ್ಲ ಇಬ್ಬರಲ್ಲ 4-5 ಹೆಣ್ಣು ಮಕ್ಕಳಿಗೆ ಅದೇ ಮೆಸೇಜ್ ಮಾಡಿದ್ದ. ನಾನು ನಿನಗಾಗಿ ನನ್ನ ಹೆಂಡತಿಯನ್ನ ಕೊಂದೆ. ಮಹೇಂದ್ರ ರೆಡ್ಡಿಗೆ ಕೃತಿಕಾ ರೆಡ್ಡಿ ಇಷ್ಟ ಇರಲಿಲ್ಲ. ಜೊತೆಗೆ ಈ ಮಹೇಂದ್ರ ರೆಡ್ಡಿ ಒಂದು MBBS ಡಿಗ್ರಿಗೆ ಸುಸ್ತು ಹೊಡೆದಿದ್ರೆ ಕೃತಿಕಾ ರೆಡ್ಡಿ ಒಂದಲ್ಲ 4 ಡಿಗ್ರಿ ಮಾಡ್ಕೊಂಡಿದ್ರು. ಆಕ್ಚುಲಿ ಅದು ಕೃತಿಕಾಗೆ ಇಶ್ಯೂನೇ ಅಲ್ಲ. ಆದ್ರೆ ಚಂದದ ಹುಡುಗಿಯರನ್ನ ಕಂಡರೆ ಕುದುರೆಯಂತೆ ಆಡ್ತಿದ್ದ ಮಹೇಂದ್ರ ರೆಡ್ಡಿ ಕಚ್ಚೆ ಭದ್ರ ಇರಲಿಲ್ಲ. ಏಕಕಾಲಕ್ಕೆ 3-4 ಹುಡುಗಿಯರ ಜೊತೆ ಚಕ್ಕಂದ ಆಡ್ತಾ ಇದ್ದ ಮಹೇಂದ್ರ ರೆಡ್ಡಿ. ಅದರಲ್ಲಿ ಒಬ್ಬಳನ್ನ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದ. ಆಕೆಯನ್ನ ಮದುವೆ ಆಗ್ತಾ ಇದ್ನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅಫೇರ್ ಇಟ್ಕೊಳ್ಳೋಕೆ ಹಾತೊರೆಯುತ್ತಾ ಇದ್ದ ಮಹೇಂದ್ರ ರೆಡ್ಡಿ. ಅವಳಿಗೋಸ್ಕರ ತನ್ನ ಡಾಕ್ಟರ್ ಹೆಂಡತಿಯನ್ನೇ ನಂಬಿಸಿ ಕತ್ತು ಕೊಯ್ದಿದ್ದ ಅನ್ನೋದು ಇನ್ವೆಸ್ಟಿಗೇಷನ್ ನಲ್ಲಿ ಬಯಲಾಗಿದೆ. ವಾಟ್ಸ್ಆಪ್ ಬಿಟ್ಟು ಫೋನ್ ಪೇನಲ್ಲಿ ಮೆಸೇಜ್ ಯಾಕೆ ಅಂದ್ರೆ ಪ್ರೀತಿಸಿದ್ದ ಮಹೇಂದ್ರನ ಚಟಗಳನ್ನ ಕಣ್ಣಾರೆ ಕಂಡಿದ್ದ ಆ ಹುಡುಗಿ ಮಹೇಂದ್ರನ ಮೆಸೇಜುಗಳಿಂದ ರೋಸ್ ಹತ್ತು ಹೋಗಿದ್ಲು. ಈ ಕಚ್ಚೆ ಹರುಕನ ಸಹವಾಸವೂ ಬೇಡ, ಇವನೂ ಬೇಡ ಅನ್ನೋ ನಿರ್ಧಾರಕ್ಕೆ ಬಂದಿದ್ದ ಆ ಹುಡುಗಿ ಮಹೇಂದ್ರನ ನಂಬರ್ ಬ್ಲಾಕ್ ಮಾಡಿದ್ಲು. ಅಷ್ಟೇ ಅಲ್ಲ, ವಾಟ್ಸ್ಆಪ್ ನಂಬರ್ ಕೂಡ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ಲು. ಆದ್ರೆ ಅದನ್ನ ಫೋನ್ ಪೇನಲ್ಲಿ ಮಾಡೋಕೆ ಆಪ್ಷನ್ನೇ ಇಲ್ಲ. ಹೀಗಾಗಿಯೇ ಫೋನ್ ಪೇನಲ್ಲಿ ನಾನು ನಿನಗಾಗಿ ನನ್ನ ಹೆಂಡತಿಯನ್ನ ಕೊಂದೆ ಅಂತ ಮೆಸೇಜ್ ಮಾಡಿದ್ದ ಮಹೇಂದ್ರ ರೆಡ್ಡಿ.
ಮಹೇಂದ್ರನ ಅವಳಿ ಸೋದರನ ಕಥೆಯೂ ಅಮೋಘ. ಈ ಮಹೇಂದ್ರ ರೆಡ್ಡಿಗೆ ನಾಗೇಂದ್ರ ರೆಡ್ಡಿ ಅನ್ನೋ ಸೋದರ ಇದ್ದಾನೆ. ಆತನು ಡಾಕ್ಟರ್ ಅಂತೆ, ಹೆಸರು ನಾಗೇಂದ್ರ ರೆಡ್ಡಿ. ಆತನ ಮೇಲೂ ಕೂಡ ಹಲವಾರು ಚೀಟಿಂಗ್ ಕೇಸ್ಗಳಿವೆ. ಇದ್ಯಾವುದು ಗೊತ್ತಿಲ್ಲದ ಕೃತಿಕಾ ರೆಡ್ಡಿಯ ತಂದೆ ತಾಯಿ ಡಾಕ್ಟರ್ ಮಗಳಿಗೆ ಡಾಕ್ಟರ್ ಗಂಡನೇ ಸಿಕ್ಕ ಎಂದು ಖುಷಿ ಪಟ್ಟು ಮದುವೆ ಮಾಡಿಕೊಟ್ಟಿದ್ರು. ಆದ್ರೆ ಆ ಡಾಕ್ಟರ್ ಅಳಿಯ ಡಾಕ್ಟರ್ ಮಗಳ ಕಥೆಯನ್ನೇ ಮುಗಿಸಿಬಿಟ್ಟಿದ್ದಾನೆ. ಇದೆಲ್ಲವನ್ನು ಇನ್ವೆಸ್ಟಿಗೇಷನ್ ರಿಪೋರ್ಟ್ನಲ್ಲಿ ದಾಖಲು ಮಾಡಿರೋ ಪೊಲೀಸರು ಇನ್ನು ಚಾರ್ಜ್ ಶೀಟ್ ಫೈಲ್ ಮಾಡೋಕೆ ರೆಡಿ ಆಗ್ತಿದ್ದಾರೆ. ಕೊಲೆಗಾರ ಅದೆಷ್ಟು ಬುದ್ಧಿವಂತ ಆಗಿದ್ರು ಒಂದಲ್ಲ ಒಂದು ಕ್ಲೂ ಬಿಟ್ಟಿರ್ತಾನೆ. ಡಾಕ್ಟರ್ ಮಹೇಂದ್ರ ರೆಡ್ಡಿ ಫೋನ್ ಪೇನಲ್ಲಿ ಸಾಕ್ಷಿ ಬಿಟ್ಟಿದ್ದ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.